ಸರ್ ನಮಸ್ತೆ ಎಲ್ಲರಿಗೂ. ಸರ್ ಈ ಜಮೀನು ನೋಡ್ತಿದ್ದೆ ನೋಡಿ, ಕಂಪ್ಲೀಟ್ ಆಗಿದ್ದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ಚಳ್ಳಕೆರೆ ಅಂದರೆ ಒಳ್ಳೆ ಪ್ರಸಿದ್ಧವಾದಂಥ ಒಂದು ಒಳ್ಳೆ ಜಾಗ. ಬೆಂಗಳೂರಿಂದ 200 ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರೆಗೆ. ಚಳ್ಳಕೆರೆಯಿಂದ ಜಮೀನಿಗೆ 31 ಕಿಲೋಮೀಟ್ರ್ ಆಗುತ್ತೆ. ಟೋಟಲಾಗಿ ಜಮೀನಿನಿಂದ ಬೆಂಗಳೂರಿಗೆ ಡಿಸ್ಟೆನ್ಸ್ ನೋಡೋದಾದರೆ 230 ಕಿಲೋಮೀಟರ್ಸ್ ಆಗುತ್ತೆ. ರಸ್ತೆ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಜಮೀನಿಗೆ ಬರೋದಕ್ಕಾಯಿತು, ಬೆಂಗಳೂರಿಂದ ಚಳ್ಳಕೆರೆಗೆ ಬರೋದಕ್ಕಾಯಿತು, ಅನುಕೂಲ ತುಂಬ ಚೆನ್ನಾಗಿದೆ ನೋಡಿ ಸರ್. ಇದು ತೋಟ ಪ್ಲಸ್ ನಿಮಗೆ ಅಗ್ರಿಕಲ್ಚರ್ಗೆ ಬರುವಂಥ ಒಳ್ಳೆ ಸಾಯಿಲ್ ಭೂಮಿ. ನಿಮಗೆ ಈ ಜಮೀನು ಬಂದುಬಿಟ್ಟು ಚಳ್ಳಕೆರೆಯಿಂದ 31 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 231 ಕಿಲೋಮೀಟ್ರ್ ಆಗುತ್ತೆ. ಮತ್ತು ತಾರ್ ರೋಡಿಂದ ನಾವು ಕೇವಲ 1.5 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಅದಕ್ಕೆ ರಸ್ತೆ ಸಹ ನೀಟಾಗಿದೆ, ನೋಡ್ತಾ ಇರ್ಬೋದು ನೀವು ರಸ್ತೆ. ಈ ರಸ್ತೆಯಲ್ಲಿ ನಮಗೆ ಎಲ್ಲ ತರಹ ದೊಡ್ಡ ವೆಹಿಕಲ್ಗಳು ಒಳಗಡೆ ಬರುತ್ತೆ. ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಎರಡನೇದಾಗಿ ನಿಮಗೆ ಇದರಲ್ಲಿ 24 ಎಕರೆ 2 ಗುಂಟೆ ಬರುತ್ತೆ ಸರ್ ಟೋಟಲಾಗಿ ಜಮೀನು. ಇದರಲ್ಲಿ ನಿಮಗೆ ಒಂದು 4 ಎಕರೆಗೆ ಅಡಿಕೆ ಇದೆ ಸರ್. ಸಾಯಿಲ್ ನೋಡ್ತಾ ಇರ್ಬೋದು ನೀವು ಯಾವ ಥರ ನೋಡಿ, ಎಲ್ಲ ಪಾತಿ ಮಾಡಿದ್ದೀವಿ. ಎಷ್ಟು ನೀಟಾಗಿದೆ ಅಡಿಕೆ ಗಿಡ, ಭಾಳ ಚೆನ್ನಾಗಿದೆ. ಒಂದು 4 ಎಕರೆಗೆ ಅಡಿಕೆ ತೋಟ ಮಾಡಿದ್ವಿ. ಅಚ್ಚುಕಟ್ಟಾಗಿ ಈಗೆಲ್ಲ 1.5 ವರ್ಷದ್ದು ಅಡಿಕೆ ಗಿಡ ಆಗ್ತಾಯಿದೆ ನೋಡಿ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಸಾಯಿಲ್ ಕೆಂಪು ಸಾಯಿಲ್ ಇದು. ನೀವು ಎಲ್ಲ ಉಳುಮೆ ಮಾಡಿದ ಮೇಲೆ ಇದು ಕಲರ್ ತುಂಬ ಚೆನ್ನಾಗಿರುತ್ತೆ ಸರ್. ಉಳುಮೆ ಮಾಡಿಲ್ಲ ಅಂದರೆ ನಾರ್ಮಲಾಗಿ ಕಾಣುತ್ತೆ ಸರ್ ನಿಮಗೆ. ಸರ್ ಇದು ನಮ್ಮ ಜಮೀನಿನ ಬಾರ್ಡ್ರು. ಪ್ಲಸ್ಸು ಇದು ನೋಡಿ ಒಳ್ಳೆ ಒಂದು ನಾವು ತೊಟ್ಟಿ ಮಾಡಿದ್ವಿ ನೀರು ಸ್ಟೋರ್ಗೆ. ಟೋಟಲಾಗಿ ನಮಗೆ 4 ಬೋರ್ ಇದೆ ಸರ್. 4 ಬೋರಲ್ಲೂ ಸಬ್ಸೆಂಟ್ ವಾಟ್ರು. ಈ ಥರ ಒಳ್ಳೆ ನಾವು ತೊಟ್ಟಿ ಮಾಡಿಬಿಟ್ಟು ಕೃಷಿ ಹೊಂಡನ ಇದಕ್ಕೆಲ್ಲ ನೀರು ಸ್ಟೋರೇಜ್ಗೆ ಒಳ್ಳೆ ಒಂದು ತಾಟ್ಪಲ್ ಗೀಪಲ್ ಎಲ್ಲ ಮಾಡಿದ್ವಿ ಸರ್. ನೀರು ಇದಕ್ಕೆ ನಾವೆಲ್ಲ ಸ್ಟೋರ್ ಮಾಡಿಕೊಂಡು ನೋಡಿ, ಈ ಕಡೆ ನಾವೆಲ್ಲ ನೋಡ್ತಾ ಇರ್ಬೋದು ನೀವು. 5 ಬೋರ್ವೆಲ್ಲಿಂದನೂ ನಾವು ನೀರು ತೊಗೊಂಡು ಬಂದು ಇಲ್ಲಿಗೆ ಇದು ಮಾಡ್ಕೊತೀವಿ. ಟೋಟಲಾಗಿ ನಮಗೆ 4 ಬೋರ್ ಇದ್ದಾವೆ. ಇದರಲ್ಲಿ ಒಂದು ಮೋಟ್ರ್ ತಂದುಬಿಟ್ಟು ನಾವು ಪಂಪಲ್ಲಿ ಹಾಕ್ಕೊಂಡಿದ್ವಿ. ಇದೆಲ್ಲ ಅಡಿಕೆ ತುಂಬ ಸುಂದರವಾದಂಥ ಇದು ಅಡಿಕೆ ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸ್ ಇನ್ನೂ ಚೆನ್ನಾಗಿ ಮಾಡಿದರೆ ಒಳ್ಳೆ ನೀರಾವರಿ ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಕಾಣುತ್ತೆ ಸರ್. ಈಗ ತೋಟ ಮಾಡೋರು ಇಂಟ್ರೆಸ್ಟ್ ಇದ್ದಂಥವು ಇಂಥ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಜಮೀನನ್ನ ಖರೀದಿ ಮಾಡಿ. ಸುಮಾರು ನಿಮಗೆ ಒಂದು 4ರಿಂದ 5 ಎಕರೆ ಅಡಿಕೆ ಬರುತ್ತೆ ಸರ್. ಇದು ಟೋಟಲ್ಗೆ 24 ಎಕರೆ ಅಂದರೆ ನಿಮ್ಗೆ ಕಣ್ಣಿಗೆ ಕಾಣೋವರೆಗೂ ಅಡಿಕೆ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ಜಸ್ಟ್ ಫಾರ್ ಮೇಂಟೆನೆನ್ಸ್ ಮಾಡ್ಕೊಬೇಕು. ನೀರಿಗೆ ಸಮಸ್ಯೆ ಇಲ್ಲ, ದಾರಿಗೆ ಸಮಸ್ಯೆ ಇಲ್ಲ,